ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಬ್ಬೊಬ್ಬರನ್ನು ನೋಡ್ತಿದ್ರೆ ನನ್ನ ತಮ್ಮ ಆಗ್ಲಿ ಸಂಪದ ಆಗ್ಲಿ ಸಿಕ್ಕರೆ ಸ್ಪಾಟ್ ಅಲ್ಲೇ ಸಾಯಿಸೋ ಹಾಗಿದ್ದಾರೆ. ಅವ್ರ ವಿಷಯ ಆಗಿರ್ಲಿ, ಅವಳೇನೋ ಹೋಗ್ಬಿಟ್ಲು, ಇವರೆಲ್ಲ ಸೇರ್ಕೊಂಡು ಆಮೇಲೆ ನನ್ ಮೇಲೆ ತಿರುಗಿ ಬಿದ್ರೆ ನಾನೇನ್ ಮಾಡ್ಲಿ ದೇವ್ರೆ? ಅಷ್ಟಕ್ಕೂ ಆ ಸಂಪದ ಯಾವ ಧೈರ್ಯದಿಂದ ನಮ್ಮ ಮನೆಗೆ ಬಂದು ಮಗುನ್ ತಗೊಂಡು ಹೋಗೋಣ ಅನ್ಕೊಂಡ್ಲು? ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ನಿಜವಾಗ್ಲೂ ಅವಳಿಗೆ ಆ ಮಗು ಮೇಲೆ ಪ್ರೀತಿ ಇದ್ದಿದ್ರೆ ಅವತ್ತೇ ಬಂದು ಮಗುನ ಎತ್ಕೊಂಡು ಹೊರಟೋಗ್ತಿದ್ಲು. ಹುಟ್ಟಿದಾಗ್ಲೇ ಮಗುನ ಈ ರೀತಿ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ? ನಿಜಾನೇ ಅನುಪಮ, ಇಷ್ಟಕ್ಕೂ ಮಗು ನೆನ್ಪಾಗಿ ಬಂದಿದ್ಲ? ಇಲ್ಲ ಅಂದ್ರೆ ಮಗುನ ತಗೊಂಡು ಹೋಗಿ ಅವನ ಮೇಲೆ ನಮ್ಗಿರೋ ಪ್ರೀತಿನ ಅಡ್ಡ ಇಟ್ಕೊಂಡು ದುಡ್ಡು ಕೇಳೋದಕ್ಕೆ ಬಂದಿದ್ಲ? ಇರ್ಬೋದು ಅನ್ಸುತ್ತಪ್ಪ. ಆ ಸಿದ್ದು ಒಂಥರ ಗುಳ್ಳೆ ನರಿ ಇದ್ದ ಹಾಗೆ, ದುಡ್ಡಿಗೋಸ್ಕರನೇ ಹೀಗೆ ಸಂಪದ ಹತ್ರ ಮಾಡ್ತಿರ್ತಾನೆ. ಇದಕ್ಕೂ ಮೊದಲು ಕೂಡ ದುಡ್ಡಿಗೋಸ್ಕರನೇ ಅಲ್ವಾ ನಮ್ಮನೆ ಕಳ್ತನಕ್ಕೆ ಬಂದಿದ್ರು. ಸಮಯಕ್ಕೆ ಸರಿಯಾಗಿ ಶೌರ್ಯ ಕಲ್ಯಾಣಿ ಹೋಗಿ ಮಗುನ ಕಾಪಾಡಿದ್ರು ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅದನ್ನ ನೆನೆಸ್ಕೊಂಡ್ರೇನೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಜ್ಜಿ. ಮಗು ಇಲ್ಲ ಅಂದ್ರೆ ನನಗಿರೋದಕ್ಕಾಗಲ್ಲ. ಆಫೀಸರ್, ಹೇಗಾದ್ರೂ ಮಾಡಿ ಸಿದ್ದುನ ಸಂಪದ ಇಬ್ರನ್ನು ಹಿಡ್ದು ಹಾಕಿ. ಅವ್ರು ಏನಾದ್ರೂ ಬುಟ್ಟಿ ಒಳಗಡೆ ಇರೋ ಕೋಳಿಗಳ ಕೊಕ್ಕೊಕ್ಕೋ ಅಂತ ಕರೆದು ಟಕ್ ಅಂತ ಹಿಡ್ಕೊಳ್ಳೋದಿಕ್ಕೆ? ನನ್ಗೆ ಇಷ್ಟು ದಿನ ಬರೀ ಅನುಮಾನ ಇತ್ತು, ಆದ್ರೆ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಇವನು ಸಿದ್ದು ಸಂಪದ ಮಗುನೇ. ನೀವು ಮತ್ತೆ ಮತ್ತೆ ಅದನ್ನೇ ಶುರು ಮಾಡಬೇಡಿ ಅತ್ತೆ. ಮತ್ತೆ ಮತ್ತೆ ಶುರು ಮಾಡೋದೇನಿದೆ? ಅಷ್ಟಕ್ಕೂ ಯಾವತ್ತು ಒಪ್ಕೊಂಡಿದ್ದೆ? ನನಗ್ ಗೊತ್ತಿರೋ ಹಾಗೆ ಆ ಸಿದ್ದುನೇ ಸಂಪದನ ಇಲ್ಲಿ ಕಳ್ಸಿರ್ತಾನೆ. ಇಬ್ರು ಬಂದ್ರೆ ಅನುಮಾನ ಬರುತ್ತೆ ಅಂತ ಸಂಪದಾಗ ಹೇಳಿ ಮಗುನ ಕರ್ಕೊಂಡ್ ಬಾ ಅಂತ ಕಳ್ಸಿರ್ತಾನೆ. ಸ್ವಂತ ಮಗುನ ಬಿಟ್ಟು ಯಾವ ತಂದೆ ತಾಯಿ ತಾನೇ ಇರೋದಕ್ ಸಾಧ್ಯ? ಅಷ್ಟೆಲ್ಲ ಯಾಕೆ? ಅನುಪಮನೆ ಉದಾಹರಣೆ. ಕಲ್ಯಾಣಿ ತಾನ್ ಹೆತ್ ಮಗಳು ಅಲ್ದೇ ಹೋದ್ರು ಒಂದು ಕ್ಷಣ ಅವಳು ಕಾಣಿಸ್ಲಿಲ್ಲ ಅಂತ ಶೌರ್ಯನ ಹಿಡ್ಕೊಂಡು ದಬಾಯಿಸ್ತಾ ಇದ್ಲು. ಬಿಡ್ಸೋಕ್ ಬಂದ ನನ್ನನ್ನ ಬೆಕ್ಕಿನ ತರ ಇರೋ ಅನುಪಮ ಹುಲಿ ತರ ನನ್ ಮೇಲೆ ಹಾರಿದ್ಲು. ಇನ್ನು ಸ್ವಂತ ಮಗುಗೋಸ್ಕರ ಅವರು ಅಷ್ಟು ಮಾಡಲ್ಲ ಅಂತೀರಾ? ನೀವೇ ಯೋಚನೆ ಮಾಡಿ. ಮಗು ಸಿದ್ದು ಮಗು ಅನ್ನೋ ಪ್ರೂಫ್ ಇರೋ ಹಾಗೆ ಪದೇ ಪದೇ ಅದನ್ನೇ ಹೇಳ್ತಿರ್ಬೇಡ. ನನಗ್ ಕೋಪ ಬಂದ್ರೆ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀರಾ? 4 ಬಾರಿಸ್ತೀರಾ, ನನ್ ಬಾಯಿ ಮುಚ್ಚಿಸ್ತೀರಾ, ಅಷ್ಟೇ ತಾನೇ? ನನ್ನ ಬಾಯಿನೂ ಮುಚ್ಚಿಸ್ತೀರಾ? ಊರಲ್ಲಿರೋರು ಎಲ್ರೂ ಬಾಯಿನೂ ಹೀಗೆ ಹೊಡೆದು ಮುಚ್ಚಕ್ಕಾಗತ್ತಾ? ಮಗು ತನ್ ಮಗುನೇ ಅಂತ ಆಫೀಸರ್ಗೆ ನಂಬಿಕೆ ಇದೆ ಅತ್ತೆ. ನೀವೇ ಅನಾವಶ್ಯಕವಾಗಿ ನಿಮ್ ಮಾತಿಂದ ಮತ್ತೆ ಮತ್ತೆ ಮನ್ಸಿಗೆ ನೋವು ಮಾಡ್ತಾ ಇದ್ದೀರಾ. ಶೌರ್ಯನ್ಗೆ ನಿಜವಾಗ್ಲೂ ಅಷ್ಟು ನಂಬಿಕೆ ಇದ್ದಿದ್ರೆ ಮಗುನ ಕರ್ಕೊಂಡು ಹೋಗಿ DNA ಟೆಸ್ಟ್ ಮಾಡಿಸ್ತಾ ಇರ್ಲಿಲ್ಲ. ನಂಬಿಕೆ ಇಲ್ದೇ ಇರೋದಿಕ್ಕೆ ಹಾಸ್ಪಿಟಲ್ ಮೆಟ್ಲು ಹತ್ತಿದ್ದು. ಅವನು ನಿಜ ತಿಳ್ಕೊಳ್ಳೋದ್ರೊಳಗೆ ನೀನು ಮಾತಲ್ಲಿ ಅವನನ್ನ ಗೊಂದಲಕ್ಕೆ ಬೀಳ್ಸಿ ಸತ್ಯದ ಮೇಲೆ ಮಣ್ಣೆರ್ಚಿ ಮುಚ್ಚಾಕ್ಬಿಟ್ಟೆ ಅದನ್ನ. ಯಾಕೆ ದಮಯಂತಿ ಯಾವಾಗ್ಲೂ ಕೆಟ್ಟ ಯೋಚನೆ ಮಾಡ್ತೀಯ ನೀನು? ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡು ಅಂತಾರಲ್ಲ ಅನುಪಮ, ಅದಕ್ಕೆ. ಆದ್ರೆ ನೀನ್ ಯಾವಾಗ ಬದಲಾಗಿದ್ಯಾ? ನಿನ್ನ ಪಕ್ಕದಲ್ಲಿರೋರು ನಗ್ತಿದ್ರೆ ನೀನ್ ತಡ್ಕೊಳ್ಳೋದಿಲ್ವಲ್ಲ ದಮಯಂತಿ? ಪಲ್ಲವಿ ಅತ್ತೆ, ನಿನ್ನ ಮಗಳು ಗೋದಾವರಿಗೆ ಹೆಣ್ಮಕ್ಳು ಹೇಗೆ ಪ್ರೀತಿಯಿಂದ ತಾಳ್ಮೆಯಿಂದ ಇರಬೇಕು ಅಂತ ಅನುಪಮನ ಕಲ್ಯಾಣಿನ ತೋರಿಸಿ ಹೇಳು. ಹೇಗಿರ್ಬಾರ್ದು ಅಂತ ದಮಯಂತಿನ ತೋರಿಸಿ ಹೇಳು. ಸರಿ ಅತ್ತೆ. ನೋಡಿದ್ಯಾ ಶೌರ್ಯ? ಮನೆ ಕರೆದಿದ್ದು ನನಗ್ ಸೀರೆ ಕೊಡಕ್ಕಲ್ಲ ಕಣೋ, ನನಗ್ ಅವಮಾನ ಮಾಡಿ ಬಾಯಿಗೆ ಬಂದ ಹಾಗೆ ಬೈಯೋದಿಕ್ಕೆ. ಇವಾಗ ನಿನಗ್ ಸಂತೋಷ ಆಗ್ತಿದ್ಯಾ? ನಿನ್ನಮ್ಮನಿಗೆ ಅವಮಾನ ಆಯ್ತು,
ಅವಾಗಿಂದ ನಾನು ಬೇಡ ಅಂತಾನೆ ಹೇಳ್ತಿದ್ದೀನಿ. ನೀನ್ ಕೇಳ್ದ? ಆಗೋದೇನೋ ಆಗೋಯ್ತು ಕಣೋ. ಈಗ ನೀನು ಗಮನಿಸ್ಬೇಕಾಗಿರೋದು ಒಂದೇ, ಮಗು ಆ ಸಿದ್ದು ಮಗನೇ ಅನ್ನೋ ವಿಷಯ ಕಲ್ಯಾಣಿಗ್ ಗೊತ್ತಿದ್ದಕ್ಕೆ ನಿನ್ಗೆ ರಿಪೋರ್ಟ್ಸ್ ನೋಡಕ್ ಬಿಡದೆ ಮಾಯೆ ಮಾಡಿದ್ದು. ಹತ್ಕೊಂಡು ನಾಟಕ ಆಡಿದ್ಲು. ಸದ್ಯದಲ್ಲೇ ಸಿದ್ದು ಸಂಪದಾನ ಹಿಡಿತೀನಮ್ಮ. ಅಲ್ಲಿವರೆಗೂ ವೇಟ್ ಮಾಡು. ನಿನ್ನ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಉತ್ತರ ಸಿಕ್ಕೇ ಸಿಗತ್ತೆ. ಈಗ ಇವನ್ ಮನ್ಸಲ್ಲಿ ಏನಿದೆ ನನಗೇನು ಅರ್ಥನೇ ಆಗ್ತಿಲ್ವಲ್ಲ. ಅಮ್ಮ, ನಾವಿವತ್ತು ಕಲ್ಯಾಣಿ ಮನೆಗೆ ಹೋಗ್ತಾ ಇದ್ದೀವಿ. ಅಷ್ಟಕ್ಕೂ ಈ ದಮಯಂತಿ ಅತ್ತಿಗೆ ಎಲ್ಗೋದ್ರು? ಕಾಣಿಸ್ತಾನೆ ಇಲ್ಲ. ಒಂದು ವೇಳೆ ಮಗು ಯಾರ್ದು ಅಂತ ಗೊತ್ತಾಗದೆ BP ಹೆಚ್ಚಾಗಿ ಬಿದ್ದೋಗ್ಬಿಟ್ರಾ? ಅಷ್ಟು ಸುಲಭವಾಗಿ ಬಿದ್ದೋಗೋ ತರ ಇಲ್ವಲ್ಲ ಅವರು. ತುಂಬಾ ಸ್ಟ್ರಾಂಗೇ ಅವರು. ಇಲ್ಲಿದ್ದೀರಾ ಅದ್ಕೆ? ಬರ್ತಿದ್ದೀನಿ. ಮಗು ಯಾರ್ ಮಗು ಅಂತ ತಿಳ್ಕೊಂಡು ನಮ್ಮ ಮನೆ ಒಳಗಡೆ ಇರೋಂತ ಮನೆ ಗುಟ್ಟನ್ನ ರಟ್ಟು ಮಾಡ್ಬೇಕು ಅಂದ್ರೆ ಯಾಕೋ ಆಗ್ತಾನೇ ಇಲ್ಲ. ಏನತ್ಗೆ ರಾಣಿ ಹಾಗೆ ಗತ್ತಲ್ಲಿರ್ತಿದ್ರಿ, ಹೀಗ್ ಸೋತ್ ಹೋಗಿ ಮೌನವಾಗಿ ಕುತ್ಕೊಂಡಿದ್ದೀರಾ? ನಿಮ್ಮನ್ನ ನೋಡ್ತಿದ್ರೆ ನನಗ್ ಪಾಪ ಅನಿಸ್ತಿದೆ ಅತ್ಗೆ. ಇದಕ್ಕೆಲ್ಲ ಕಾರಣ ನಿಮ್ಮಮ್ಮನೇ ತಾನೆ. ಮಗು ಸಿದ್ದು ಮಗ ಅಂತ ಒಂದು ಬಾಂಬ್ ಹಾಕಿ ಹೊರಟೋದ್ರು. ನಿಜ ಅಲ್ದಿದ್ರೆ ನಮ್ಮಮ್ಮ ಯಾಕೆ ಹಾಗೆ ಹೇಳ್ತಿದ್ರು ಅದ್ಗೆ? ಮೊದ್ಲೇ ನಮ್ಮಮ್ಮ ಬೆಕ್ಕಿ ಕೂಡ ಒಂದ್ ತೊಟ್ಟು ಹಾಲು ಹಾಕಲ್ಲ, ಅಂಥದ್ರಲ್ಲಿ ಯಾರ್ದೋ ಮಗುನ ತನ್ನ ಮೊಮ್ಮಗ ಅಂತ ಒಪ್ಕೊಂಡ್ಬಿಡ್ತಾಳ? ಅದೇ ಅಲ್ವಾ ನನ್ನ ನಂಬಿಕೆನೂ ಕೂಡ. ಆ ಮಗು ಖಂಡಿತ ನಿನ್ ತಮ್ಮನ್ ಮಗನೇ. ಇಷ್ಟು ನಂಬಿಕೆ ನಿಮಗಿದ್ರೆ ಸಾಕು ಅತ್ತಿಗೆ. ಈ ಮನೇಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಇವಾಗ ಏನ್ ಮಾಡ್ಬೇಕು ಅನ್ಕೋತಿದ್ದೀರಾ ಅತ್ತಿಗೆ? ಏನು ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಆ ಕಲ್ಯಾಣಿ ನಾನು ಹೋಗೋ ದಾರಿಗೆಲ್ಲ ಅಡ್ಡ ಬರ್ತಾ ಇದ್ದಾಳೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಕಲ್ಯಾಣಿ ಅಂದ್ರೆ ನೆನ್ಪಾಯ್ತು ಅದ್ಗೆ. ಶೌರ್ಯನ್ ಹತ್ರ ಕಲ್ಯಾಣಿನ ಸರಿಯಾಗಿ ಸಿಕ್ಕಾಕಿಸ್ಬಿಟ್ರಿ. ಬದ್ಲಾಗ್ತಿರೋ ಶೌರ್ಯನ್ ಹತ್ರನೇ ಕಲ್ಯಾಣಿನ ಹೊರಗ್ ಕಳಿಸ್ತೀನಿ ಅಂತ ಹೇಳೋ ತರ ಮಾಡ್ಬಿಟ್ರಿ. ಇವಾಗ ಆ ಮಾತನ್ನೇ ಅಸ್ತ್ರದ ತರ ಉಪಯೋಗಿಸೋ ಸಮಯ ಬಂದಿದೆ ಅದ್ಗೆ. ಅಂದ್ರೆ ಕಲ್ಯಾಣಿ ತಪ್ಪು ಮಾಡಿದಾಳೆ, ತಪ್ಪು ಮಾಡ್ತಾ ಇದ್ದಾಳೆ ಅಂತ ಫೋನ್ ಮಾಡಿ ಶೌರ್ಯನ್ ಮುಂದೆ ಅಪರಾಧಿಯಾಗಿ ನಿಲ್ಲಿಸ್ಬೇಕು, ಅಷ್ಟೇ ಅಲ್ವಾ? ಅಷ್ಟೇ ಅದ್ಗೆ. ನಿಮ್ ತಲೆಯಲ್ಲಿ ಬುದ್ಧಿ ಜಾಸ್ತಿನೇ ಇದೆ. ನಿಮಗ್ ಗೊತ್ತಾ, ನಮ್ ಮನೇಲಿ ಪೂಜೆ ಕೂಡ ಆ ಕಲ್ಯಾಣಿ ಕೈಲೇ ಮಾಡಿಸ್ತಾರಂತೆ. ಇಷ್ಟು ವರ್ಷ ಅನುಪಮ ಅಮ್ಮ ನಿಮಗ್ ಚಾನ್ಸ್ ಕೊಡ್ಲಿಲ್ಲ, ಇವಾಗ ಕಲ್ಯಾಣಿನೂ ಕೊಡ್ತಿಲ್ಲ. ಟೋಟಲ್ ಆಗಿ ನೀವ್ ಅದೇನ್ ಬಯಸ್ತಾ ಇದ್ದೀರೋ ಅದು ನಿಮಗ್ ಸಿಗ್ತಾನೇ ಇಲ್ಲ. ಮಾಡ್ತೀನಿ. ಈಗ ತಾನೇ ನನ್ಗೊಂದು ಒಳ್ಳೆ ಉಪಾಯ ಬಂದಿದೆ. ಏನತ್ಗೆ ಅದು? ಹೇಳಲ್ಲ, ಮಾಡಿ ತೋರಿಸ್ತೀನಿ. ನಾನು ಕೊಡೋ ಏಟಿಗೆ ಅನುಪಮಗಾಗ್ಲಿ ಕಲ್ಯಾಣಿಗಾಗ್ಲಿ ಉಸಿರಾಡೋದಕ್ಕೂ ಆಗಲ್ಲ. ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ಅತ್ತೆ? ನನ್ನೂ ನಮ್ಮಮ್ಮನೂ ಸೋಲ್ಸೋದಕ್ಕೆ ನೀವು ಎಷ್ಟೇ ಪ್ಲಾನ್ ಮಾಡಿದ್ರು ಅದೆಲ್ಲ ನಿಮಗೆ ರಿವರ್ಸ್ ಹೊಡೆಯುತ್ತೆ. ನೀವೇ ಸಿಕ್ಕಾಕೋತೀರಾ. ಅಮ್ಮನವ್ರ ಪೂಜೆಗೆ ನೀವು ಅಡ್ಡ ಬಂದ್ರೆ ಅಮ್ಮನವ್ರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಮಹಿಷಾಸುರ ಮರ್ದಿನಿ ಕೈಯಿಂದ ಆ ರಾಕ್ಷಸರೇ ತಪ್ಪಿಸ್ಕೊಳಕ್ಕಾಗಿಲ್ಲ. ಇನ್ನು ನಿಮ್ಮ ರಾಕ್ಷಸ ಗುಣ ಏನ್ ಮಹಾ.
ಮಗುನ ನನ್ನನ್ನು ಬಿಟ್ಟು ಹೊರಟೋದ್ರೆ ಕಲ್ಯಾಣಿ ಮಾತು ಕೇಳಿ ಯೋಚನೆ ಮಾಡ್ದೇನೆ ಹೊರಟೋದೆ ಅನ್ಕೊಂಡೆ ಸಂಪದ. ಬಟ್ ಈಗೀಗ ಅರ್ಥ ಆಗ್ತಾ ಇದೆ, ನೀನು ಪೂರ್ತಿಯಾಗಿ ಆ ಸಿದ್ದು ಮಾಯಲ್ಲಿ ಬಿದ್ದೋಗಿದ್ಯಾ ಅಂತ. ನನ್ನಿಂದ ಮೋಕ್ಷನ ದೂರ ಮಾಡಬೇಕು ಅಂತ ನೀವು ಮಾಡಿರೋ ಪ್ರಯತ್ನ ತುಂಬಾ ದೊಡ್ಡ ತಪ್ಪು. ನಿನ್ನ ಸಿದ್ದುನ ಖಂಡಿತ ಬಿಡೋದಿಲ್ಲ. ನೀವಿಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದೀರಾ ಅಂತ ಕನ್ಫರ್ಮ್ ಆಗಿ ನನಗೆ ಗೊತ್ತಾಗಿದೆ. 2 ಡೇಸಲ್ಲಿ ಹಿಡಿತೀನಿ, ಖಂಡಿತ ಹಿಡಿತೇನೆ. ಹಲೋ ಸರ್, ಸಿದ್ದು ಹೆಲ್ಪ್ ಮಾಡಿರೋರು ಇನ್ನ ಕಸ್ಟಡಿಯಲ್ಲಿ ಇದ್ದಾರೆ ಸರ್. ನಾನು ಬರ್ತಾ ಇದ್ದೀನಿ. ಓಕೆ ಸರ್. ಶೌರ್ಯ, ಸ್ವಲ್ಪ ಈ ಪೇಪರ್ಸ್ ಮೇಲೆ ಸೈನ್ ಹಾಕ್ತೀಯೇನೋ? ಏನ್ ಪೇಪರ್ಸ್ ಅಮ್ಮ? ಅಷ್ಟ್ ಬೇಗ ಮರ್ತು ಹೋದ್ಯೇನೋ? ನೀನೇ ಅಲ್ವೇನೋ ಇನ್ಶೂರೆನ್ಸ್ ಪೇಪರ್ಸ್ ತಗೊಂಡ್ ಬಾ ಅಮ್ಮ, ಸೈನ್ ಹಾಕ್ತೀನಿ ಅಂತ ಹೇಳ್ದೋನು. ಈಗ್ಲಾ? ನಾನು ಅರ್ಜೆಂಟಾಗಿ ಹೋಗ್ಬೇಕಮ್ಮ. ಸೈನ್ ಹಾಕಕ್ಕೆ 2 ನಿಮಿಷನೂ ಬೇಕಾಗಲ್ಲ ಕಣೋ, ಮೊದ್ಲು ಹಾಕು. ಸರಿ, ಕೊಡಿಲಿ. ಇರಿ ಆಫೀಸರ್. ಏನು ಓದ್ದೆ ಸೈನ್ ಮಾಡ್ಬಿಡ್ತೀರಾ? ನೀವು ಪೊಲೀಸ್ ಆಫೀಸರ್ ತಾನೆ? ಹೊರಗಡೆ ನಡೀತಾ ಇರೋ ಮೋಸಗಳ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಇನ್ಶೂರೆನ್ಸ್ ಪೇಪರ್ಸ್ ಅಲ್ಲಿ ಏನ್ ಮೋಸ ಇರತ್ತೆ ಕಲ್ಯಾಣಿ? ಏನು ಕೋಗಿಲೆ ಕಾಗೆ ಆಗ್ಬೋದು. ನಿಮಗ್ ಗೊತ್ತಿಲ್ಲದೆ ಈ ಪೇಪರ್ಸ್ ಜೊತೆ ಯಾರಾದ್ರೂ ಬೇರೆ ಪೇಪರ್ಸ್ನು ಇಟ್ಟಿರಬಹುದು. ಇವಳೇನು ಹೀಗೆ ಹೇಳ್ತಿದ್ದಾಳೆ? ನಾನು DNA ಪೇಪರ್ಸ್ನ ಇದ್ರೊಳಗಡೆ ಮಿಕ್ಸ್ ಮಾಡಿರೋದು ಇವಳು ನೋಡಿದ್ಲಾ? ಅದಕ್ಕೆ ನಾವು ಎಷ್ಟೇ ನಂಬೋರು ಕೂಡ ಸೈನ್ ಮಾಡಿ ಅಂತ ಪೇಪರ್ಸ್ ತಂದ್ಕೊಟ್ರೆ ಮೊದಲು ಸರಿಯಾಗಿ ಓದ್ಬೇಕು ಆಫೀಸರ್. ನಾನಾದ್ರೂ ಅಷ್ಟೇ, ಅತ್ತೆ ಆದ್ರೂ ಅಷ್ಟೇ. ಈಗ ಶೌರ್ಯ DNA ಪೇಪರ್ಸ್ನ ನೋಡಿದ್ರೆ ಯಾಕಮ್ಮ ನನಗೆ ಮೋಸ ಮಾಡ್ತೀಯಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿ? ಯಾಕತ್ತೆ ಫ್ಯಾನ್ ಓಡ್ತಾ ಇದ್ರು ನೀವಿಷ್ಟು ಬೆವರ್ತಾ ಇದ್ದೀರಾ? BP ಅನ್ಸತ್ತೆ. ಓ ಹುಷಾರು ಅತ್ತೆ. ಬೇಡದೇ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಪಕ್ಕದ ಮನೆ ಶಾಂತಮ್ಮ ಮೇಲ್ ಹೋಗ್ಬಿಟ್ರಂತೆ. ಶೌರ್ಯ, ಎಷ್ಟು ಪೇಪರ್ಸು ಅಂತ ಓದ್ತೀಯೋ? ನಮಗ್ ಗೊತ್ತಿರೋರೆ ಕಣೋ, ನೀನ್ ಸೈನ್ ಮಾಡು. ಈಗಾಗ್ಲೇ ಆಫೀಸಿಗೆ ಟೈಮ್ ಆಯ್ತು ಅಂತ ಹೇಳ್ತಿದ್ದೆ. ಹಾಗಾತೆ ಸರಿ ಆಫೀಸರ್, ಒಂದ್ ಕೆಲ್ಸ ಮಾಡಿ, ನೀವು ಸ್ಟೇಷನ್ಗೆ ಹೋಗಿ, ನೀವು ಬರೋ ಅಷ್ಟರಲ್ಲಿ ಎಲ್ಲ ಓದಿರ್ತೀನಿ, ಆಮೇಲೆ ನೀವು ಸೈನ್ ಮಾಡ್ಬೋದು. ಯಾ, ದಟ್ಸ್ ಬೆಟರ್. ಅಮ್ಮ, ನಾನು ಸಂಜೆ ಬಂದು ಸೈನ್ ಮಾಡ್ತೀನಿ. ಅದ್ ಹಾಗಲ್ಲ ಕಣೋ ಶೌರ್ಯ. ಹೋಗ್ಲಿ ಬಿಡಿ ಅತ್ತೆ, ಈಗಾಗ್ಲೇ ಆಫೀಸರ್ಗೆ ಲೇಟ್ ಆಗ್ತಾ ಇದೆ. ಒಂದ್ ಸ್ವಲ್ಪ ತಡ ಆದ್ರೆ ಏನು ಮುಳುಗೋಗೋದಿಲ್ಲ. ಆಫೀಸರ್, ಆ ಪೇಪರ್ಸ್ ಇಲ್ಲಿ ಕೊಡಿ. ಹೋಗಿ ಬರ್ತೀನಮ್ಮ, ಬಾಯ್. DNA ಟೆಸ್ಟ್ ಮಾಡ್ಸೋಕೋಸ್ಕರ ಸೈನ್ ಹಾಕಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದಿರಾ ಅತ್ತೆ. ಆದ್ರೆ ಏನ್ ಮಾಡೋದು, ನಿಮ್ ಪ್ಲಾನ್ ನನ್ಗೆ ಗೊತ್ತಾಗೋಯ್ತು. ನಾನಿರೋವರೆಗೂ ಈ DNA ಟೆಸ್ಟ್ ನಡೆಯೋಕ್ ನಾನ್ ಬಿಡಲ್ಲ. ನೀನ್ ಹೀಗೆ ಅಡ್ಡ ಬರ್ತಿರೋದ್ರಿಂದಾನೆ ಮಗು ಮೇಲಿರೋ ಅನುಮಾನ ನನಗೆ ಜಾಸ್ತಿ ಆಗ್ತಾನೆ ಇದೆ. ಮಗು ಸಿದ್ದು ಮಗನೇ ಅನ್ನೋ ವಿಷಯ ನಿನಗೆ ಮುಂಚೆನೆ ಗೊತ್ತು ಅನ್ಸತ್ತೆ. ಅದಕ್ಕೆ ನೀನ್ ಹೀಗೆ ಅಡ್ಡ ಬರ್ತಾ ಇರೋದು. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಅತ್ತೆ. ನೀನೆಷ್ಟೇ ಪ್ರಯತ್ನ ಪಟ್ರು DNA ಟೆಸ್ಟ್ನ ನಾನು ಮಾಡಿಸ್ತೀನಿ. ನಾನು ನೋಡ್ತೀನತ್ತೆ. ವಾಸು, ಶೌರ್ಯ, ಸಿದ್ದುಗೆ ಕಾರ್ ಕೊಟ್ಟಿರೋರಲ್ಲಿ
ಕಾನ್ಸ್ಟೇಬಲ್ ಅವ್ರನ್ನ ಕರ್ಕೊಂಡು ಬನ್ನಿ. ಸರಿ ಸರ್. ಕೂತ್ಕೊಳ್ಳಿ. ಕೂತ್ಕೊಳ್ಳಮ್ಮ. ಅವನನ್ನ ಇಂಟ್ರಾಗೇಟ್ ಮಾಡಿದ್ದೀನಿ ಶೌರ್ಯ. ನಿಜವಾಗ್ಲೂ ಅವ್ರಿಗೇನು ಗೊತ್ತಿಲ್ಲ. ನಿನ್ಗೆ ಹೇಳಿ ಅವ್ರನ್ನ ಬಿಟ್ಬಿಡೋಣ ಅಂತ ಬರೋದಿಕ್ಕೆ ಹೇಳಿದೆ. ಕ್ಷಮಿಸಿ ಸರ್, ಇನ್ಯಾವತ್ತೂ ಹೀಗೆ ಮಾಡಲ್ಲ ಸರ್. ಈ ಸಲ ಏನಾದರೂ ಅವರು ಟಚ್ಗೆ ಬಂದರೆ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಸರ್. ನಮ್ಮನ್ನು ಬಿಟ್ಬಿಡಿ ಸರ್. ಸಿದ್ದು ಎಲ್ಲಿದ್ದಾನೋ ಅರ್ಥ ಆಗ್ತಿಲ್ಲ ಶೌರ್ಯ. ಬಟ್ ಒಂದು ಮಾತ್ರ ಕನ್ಫರ್ಮ್ ಆಗಿ ಹೇಳ್ತೀನಿ, ಸಿದ್ದು ಅವರು ನಮ್ಮ ಸ್ಟೇಟ್ ಅಲ್ಲ. ಕನಿಷ್ಠ ಈ ಊರಿಂದ 100 ಕಿಲೋಮೀಟರ್ ಕೂಡ ದಾಟಿ ಹೋಗೋದಕ್ಕಾಗಲ್ಲ. ಎಲ್ಲ ಚೆಕ್ ಪೋಸ್ಟ್ ಹತ್ರ, ಏರ್ಪೋರ್ಟ್ ಹತ್ರ ನಮ್ಮವ್ರನ್ನ ಅಲರ್ಟ್ ಮಾಡಿದ್ದೀನಿ. ಸೊ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಸಿದ್ದು ಇಲ್ಲೇ ಎಲ್ಲೋ ಇದ್ದಾನೆ. ಅವನ ಫ್ರೆಂಡ್ಸ್ ಕಾಲೇಜ್ ಚೆಕ್ ಮಾಡು ಅಂತ ಹೇಳಿದ್ದೆ. ಚೆಕ್ ಮಾಡಿದ್ಯಾ? ಮಾಡಿದ್ದೀವಿ. ಯಾರಿಗೂ ಟಚಲ್ಲಿಲ್ಲ. ಫ್ರೆಂಡ್ಸ್ ಜೊತೆ ಟಚಲ್ಲಿಲ್ಲ. ಊರ್ ಬಿಟ್ಟು ಹೋಗೋ ಚಾನ್ಸಸ್ಸೂ ಇಲ್ಲ. ಅಂದ್ರೆ ಅವ್ರಿಗೆ ಯಾರೋ ತುಂಬಾ ಬೇಕಾಗಿರೋರೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅವ್ರ ಮನೇಲೆ ಸಿದ್ದು ಸಂಪದ ಇದ್ದಾರೆ ಅನ್ಸುತ್ತೆ. ಅಷ್ಟು ಹೆಲ್ಪ್ ಮಾಡೋರು ಯಾರಿದ್ದಾರೆ ಅವ್ರಿಗೆ? ಎಸ್, ಅವರಮ್ಮ ಮೀನಾಕ್ಷಮ್ಮ. ಸಂಪದ ಮೇಲೆ ಕೋಪ ಅಲ್ವಾ? ₹1,00,00,000 ವರದಕ್ಷಿಣೆ ಹೋಯ್ತು ಅಂತ ಮಗನ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ಅಂತ ಅವ್ರ ಮನೆಗೆ ಬರೋಕ್ ಬಿಡಲ್ಲ ಅಂತ ಅವ್ರ ಮನೇಲಿ ನಾನು ಚೆಕ್ ಮಾಡಲೇ ಇಲ್ಲ. ನನ್ನ ಅನುಮಾನ ಕರೆಕ್ಟ್ ಆಗಿದ್ರೆ ಅವನು ಅಲ್ಲೇ ಇರ್ತಾನೆ. ಶೌರ್ಯ, ಹಾಗಿದ್ರೆ ಈಗಲೇ ಹೋಗೋಣ ನಡಿ. ಅವನು ನಮ್ಮ ಟ್ರೈನಿ ಡಾಗ್ಸ್ಗಿಂತ ಪವರ್ಫುಲ್. ನಮ್ಮನ್ನ ನೋಡಿದ್ರೆ ಓಡ್ ಹೋಗ್ತಾನೆ. ಸೊ ಅನುಮಾನ ಬರ್ದೇ ಇರೋ ಹಾಗೆ ಅವ್ರ ಮನೆಗೆ ಹೋಗ್ಬೇಕು. ಗೊತ್ತಾಗೋ ಅಷ್ಟರಲ್ಲಿ ಅವನನ್ನ ಹಿಡಿಬೇಕು. ಪ್ಲಾನ್ ಏನು? ನನಗೊಂದು ಹಾವು ಬೇಕು. ಹಾವಾ? ಎಲ್ಲಿ ಸಿಗುತ್ತೆ ಸರ್? ನನಗೆ ಗೊತ್ತಿರೋ ಹಾವು ಹಿಡಿಯೋನೊಬ್ನಿದ್ದಾನೆ. ಅವನ ಹತ್ರ ತುಂಬ ಹಾವುಗಳಿರುತ್ತೆ ಸರ್. ನಿಮಗೆ ಯಾವ ಥರದ ಹಾವು ಬೇಕು? ನಾಗರ ಹಾವು ಬೇಕು. ದಿನದಿಂದ ದಿನಕ್ಕೆ ದಮಯಂತಿ ಅತ್ತೆ ಅತಿಯಾಗಿ ಆಡ್ತಾ ಇದ್ದಾರಮ್ಮ. ಅತ್ತೆ ಮಾತನ್ನೇ ಕೇಳಿ ಆಫೀಸರ್ DNA ರಿಪೋರ್ಟ್ ಮಾಡಿಸೋವರೆಗೂ ಹೋದ್ರು. ಆ ದೇವರ ದಯೆಯಿಂದ ಕೊನೆ ಕ್ಷಣದಲ್ಲಿ ಮಾಡಿದ ನಿರ್ಧಾರನ ಬದಲಾಯಿಸ್ಕೊಂಡು ಮಗು ಮೇಲೆ ಅವ್ರಿಗಿರೋ ಪ್ರೀತಿನ ಅರ್ಥ ಮಾಡ್ಕೊಂಡು ರಿಪೋರ್ಟಲ್ಲಿ ಏನ್ ಬಂದಿದ್ಯೋ ಅಂತ ನೋಡ್ದೇನೆ ಹರಿದಾಕ್ಬಿಟ್ರು. ಇನ್ನೇನು ಪ್ರಾಬ್ಲಮ್ ಬರಲ್ಲ ಅನ್ಕೊಂಡೆ. ಮೊನ್ನೆ DNA ಟೆಸ್ಟ್ ಮಾಡ್ಸಕ್ ಹೋದ ದಮಯಂತಿ ಅತ್ತೆ ಪ್ಲಾನ್ನ ನಾವು ಹಾಳು ಮಾಡಿದ್ವಿ. ಇವತ್ ಮತ್ತೆ ಇನ್ಶೂರೆನ್ಸ್ ಪೇಪರ್ ಮಧ್ಯ DNA ಅಪ್ಲಿಕೇಶನ್ ಫಾರ್ಮ್ ಇಟ್ಟು ಆಫೀಸರ್ ಕೈಯಾರೆ ಸೈನ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರು. ಅದನ್ನ ನನ್ ಗಮನಿಸೋದಕ್ಕೆ ಸರಿ ಹೋಯ್ತು, ಅಲ್ಲೇ ತಡೆದೆ. ಆದ್ರೆ ಪ್ರತಿ ಸಲ ನಾನ್ ತಡೆಯೋದಕ್ಕಾಗಲ್ವಲ್ಲಮ್ಮ. ಈ ಸಮಸ್ಯೆಗೀಗ ಶಾಶ್ವತ ಪರಿಹಾರನ ನಾವೇ ಹುಡುಕ್ಬೇಕಮ್ಮ. ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಬೇಕು ಅಂದ್ರೆ ಅದಕ್ಕೆ ಎರಡೇ ದಾರಿ ಇರೋದು ಕಲ್ಯಾಣಿ. ಏನಮ್ಮ ಅದು? ಮೊದಲನೇದು, ದಮಯಂತಿ ಮನಸ್ಸು ಬದಲಾಗಿ ಈ ಮಗುನ ಶೌರ್ಯಂದೆ ಅಂತ ಒಪ್ಕೊಂಡು DNA ಟೆಸ್ಟ್ಗಳು ಹೋಗಬಾರ್ದು. ಎರಡನೇದು, ಸಿದ್ದು ಸಂಪದ ನಮಗೆ ಸಿಗಬೇಕು. ಅವ್ರ ಬಾಯಿಂದನೇ ಈ ಸತ್ಯ ಎಲ್ಲ ಹೊರಗೆ ಬರಬೇಕು. ಆದರೆ ದಮಯಂತಿ ಮನಸ್ಸು ಬದಲಾಗುತ್ತೆ ಅನ್ನೋ ನಂಬಿಕೆನೇ ನನಗಿಲ್ಲ ಕಲ್ಯಾಣಿ. ಇನ್ನು ಉಳಿದಿರೋ ಆಸೆ ಏನಿದ್ರು ಸಿದ್ದು ಸಂಪದನ ಮೇಲೇನೆ. ಸ್ವಲ್ಪ ದಿನದ ಮಟ್ಟಿಗೆ ನಾವಂತೂ ಹುಷಾರಾಗಿರ್ಬೇಕು. ಆಮೇಲೆ ಬೇಕಾದ್ರೆ ಸಿದ್ದುನ ಸಂಪದನ ಹಿಡಿದು ಶೌರ್ಯನ್ ಮುಂದೆ ತಂದು ನಿಲ್ಸೋಣ. ಹಾಗೆ ಆಗ್ಲಮ್ಮ. ನೀನ್ ಹೇಳ್ದ ಹಾಗೆ ಸಿದ್ದು ಸಂಪದ ಸಿಕ್ಕಿದ್ರೆ ಆಫೀಸರ್ಗೆ ನಿಜ ಗೊತ್ತಾಗತ್ತೆ. ಆಗ ಆಫೀಸರೇ
ದಮಯಂತಿ ಅತ್ತೆ ಬಾಯಿನ ಮುಚ್ಚಿಸ್ತಾರೆ. ದಮಯಂತಿಗಂತೂ ನನ್ನ ಮೇಲೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ಅದಕ್ಕೆ ನೀನು ದಮಯಂತಿ ಹತ್ರ ಮಾತಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಮಾತಾಡು. ಇಲ್ಲದೆ ಹೋದ್ರೆ ಬೇಡವಾದ ಪ್ರಾಬ್ಲಮ್ಸ್ನೆಲ್ಲ ಕ್ರಿಯೇಟ್ ಮಾಡಿಬಿಡ್ತಾಳೆ. ಸರಿನಮ್ಮ.